ಫುಟ್ಪಾತ್ನಲ್ಲಿ 100-200 ದುಡಿಯೋರು. ಅರ್ಥ ಆಯ್ತಾ? ಈ ಸರ್ಕಾರ ಆಯ್ತಲ್ಲ, ಇದ್ದರಿಗೆ ಸವಲತ್ತು ಮಾಡ್ತೈತೆ, ನಮಗೆ ಸವಲತ್ತು ಏನೂ ಇಲ್ಲ. ಅರ್ಥ ಆಯ್ತಾ? ರಾಜಕಾರಣಿಯೆಲ್ಲ ನುಂಗ್ತಾ ಇದ್ದಾರೆ. ಏನೋ ಅದು ರಸ್ತೆ ಆದರೆ ರಸ್ತೆ ಸರಿ ಮಾಡಲ್ಲ. ಏನೋ ಆ ಗಾಡಿ ಆದರೆ ಪೊಲೀಸ್ನ ನಾಲ್ಕು ಕೇಸ್ ಹಾಕ್ತಾರೆ ಗಾಡಿಗೆ. ಯಾವುದೋ ಆ ಕಡೆ ಹೋದ 500 ರೂಪಾಯಿ ಇಸ್ಕೊಂಡು ಕಳಿಸ್ತಾರೆ. ಯಾವುದೋ ಸರ್ಕಾರ ಬಿಕಾರಿ ಸರ್ಕಾರ. BPL ಕಾರ್ಡ್ ಇಂಕ್ವೈರಿ ಮಾಡಿ ಕಾರ್ಡ್ ಯಾರ್ದು ಅನುಕೂಲ ಐತೆ ಅವ್ರಿಗೆ ಕೊಡಬೇಕು. ಸರ್ಕಾರ ಕಣ್ಣೈತೆ ಹೇಳ್ತಿಂತಾರೆ. ಗೊತ್ತಾಯ್ತಾ? ರದ್ದು ಮಾಡಿದ್ಲು ಮನೆ ಚೆಕ್ ಮಾಡಬೇಕು. ಯಾರ ಮನೆಗೆ ಏನೈತೆ ನೋಡಿ ಎಂಕ್ವೈರಿ ಮಾಡಬೇಕು. ಈಗ ಎಲ್ಲರಿಗೂ ಒಂದೇ ಅಂದರೆ ನಾವು ರೂಪಾಯಿನಲ್ಲಿ 30 ಪೈಸೆ ಇರೋದು. ರೂಪಾಯಿ ಇದ್ದರೆ ನನ್ನ ಮಕ್ಕಳು ಲಂಚ ನೋಡಿ ಆಫೀಸ್ ಒಳಗೆ ಹೋಟ್ಲಿನಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಹೌದಲ್ಲ? ಅದೆಲ್ಲ ಇಂಕ್ವೈರಿ ಮಾಡಬೇಕು. ಎಲ್ಲರೂ ಇಂಕ್ವೈರಿ ಮಾಡಿ ಆಮೇಲೆ ಜಾರಿ ಅಂದರೆ ಎಲ್ಲ ಸರ್ವೆ ಮಾಡಬೇಕು. ಮನೆ ಸರ್ವೆ ಮಾಡಬೇಕು. ಏನು ಯಾರು ಆಫೀಸಲ್ಲಿ ಅವ್ರಿಗೆ ಕೊಡ್ತಾರೆ, ಯಾರು ಎಲ್ಲರಿಗೂ ಕೊಡ್ತಾರೆ. ಆ ಮಕ್ಕಳು ತೊಗೊಂಡ್ರೆ ಅಕ್ಕಿ ಮಾರ್ಕೊಳ್ತಾ ಇದ್ದಾರೆ. ಇಷ್ಟೊಂದಲ್ಲಿ ಬಂದು ನೋಡಬೇಕು, ನೋಡಿ ಕಣ್ಣಿನ ನೋಡಿ ಮಾಡಬೇಕು. ಹೌದಲ್ಲ? ಈ ಎಲ್ಲ ಲಂಚ ನನ್ನ ಮಕ್ಕಳು ಫುಡ್ ಆಫೀಸಲ್ಲಿ ಲಂಚ ತೊಗೊಂಡು ಓಡೋಗ್ತಾನೆ ಹಂಗೆ ಯಾರ್ಯಾರು ಕೊಡ್ರಿ ಅಂತ.